ಲೋಕಸಭೆ ಚುನಾವಣೆ ಯಾವ ರೀತಿ ಸ್ಟ್ರಾಟಜಿಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಹೇಳ್ತಾ ಇದ್ದೆ. ಮತ್ತೊಂದು ಬೆಳವಣಿಗೆಯನ್ನು ಗಮನಿಸ್ತಾ ಹೋದ್ರೆ ಕಮಲವನ್ನ ತೊರೆದು ಕೈ ಸೇರ್ಪಡೆ ಆಗ್ತಾ ಇದ್ದಾರೆ ಮುದ್ದ ಹನುಮೇಗೌಡ. ಕಾಂಗ್ರೆಸ್ನ ತೆಕ್ಕೆಗೆ ಬಿದ್ದಿದ್ದಾರೆ ಮಾಜಿ ಸಂಸದ ಮುದ್ದ ಹನುಮೇಗೌಡ. ಅವರು ಬಿಜೆಪಿಯಲ್ಲಿ ಇದ್ರು, ಬಿಜೆಪಿಯಲ್ಲಿಯೇ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಅವರೇ ಬಹುತೇಕ ಅಭ್ಯರ್ಥಿ ಅನ್ನೋಷ್ಟರ ಮಟ್ಟಿಗೆ ಚರ್ಚೆಗಳಾಗ್ತಾ ಇತ್ತು. ಆದರೆ ಫೈನಲಿ ಸಂಜೆ 4 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗುವುದಕ್ಕೆ ಮುದ್ದ ಹನುಮೇಗೌಡ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ತೆಕ್ಕೆಗೆ ಜಾರಿದ್ದಾರೆ ಮುದ್ದ ಹನುಮೇಗೌಡ. ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. KN ರಾಜಣ್ಣ ಅವರು ಬಹಳ ಪ್ರಯತ್ನ ಮಾಡಿದ್ರು, ಮುದ್ದ ಹನುಮೇಗೌಡ ಅವ್ರನ್ನ ವಾಪಸ್ ಪಾರ್ಟಿ ಕರ್ಕೊಂಡ್ಬರ್ಬೇಕು, ಅವ್ರಿಗೆ ಕ್ಯಾಂಡಿಡೇಟ್ ಮಾಡಬೇಕು ಅಂತ. ಸೊ ಫೈನಲಿ ಎಲ್ಲ ರೀತಿಯ ಪ್ರಯತ್ನಗಳಾಗಿದೆ. ತುಮಕೂರು ಕಾಂಗ್ರೆಸ್ನಲ್ಲಿ 2 ಬಣಗಳಾಗಿತ್ತು. ಮುದ್ದ ಹನುಮೇಗೌಡರನ್ನ ಕರ್ಕೊಂಡ್ಬರ್ಬೇಕು ಅನ್ನೋದು ಒಂದು ಕಡೆ, ಇನ್ನು ಬಿಜೆಪಿಯಲ್ಲಿ ಇವರೇ ಟಿಕೆಟ್ ಆಕಾಂಕ್ಷಿ ಅನ್ನೋದು ಭಾರಿ ಚರ್ಚೆ ಆಗ್ತಾ ಇತ್ತು. ಫೈನಲಿ ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ಲಿಕ್ಕಿದ್ದಾರೆ. ಕುಂಬಳಗೋಡು ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗ್ನಿ ದುರಂತದಲ್ಲಿ ಮೃತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ರಿಯಾನ್ ಪಾಷಾ ಸಾವಿಗೀಡಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರಿಯಾನ್ ಪಾಷಾ ಮೃತಪಟ್ಟಿದ್ದಾರೆ. ಪರ್ಫ್ಯೂಮ್ ಕಾರ್ಖಾನೆಯಲ್ಲಿನ ಅಗ್ನಿ ದುರಂತ ಇದು. ಘಟನೆ ನಡೆದ ದಿನ 3 ಸಜೀವ ದಹನಗೊಂಡಿದ್ರು ಈ ಕಾರ್ಖಾನೆಯಲ್ಲಿ. ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೊಬ್ಬರ ಸಾವಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಪ್ರಾಪ್ತ ಬಾಲಕ ಈ ರಿಯಾನ್ ಪಾಷಾ ಪರ್ಫ್ಯೂಮ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ. ಅಗ್ನಿ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ನಿರಂತರವಾಗಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ರಿಯಾನ್ ಪಾಷಾ ಮೃತಪಟ್ಟಿದ್ದಾನೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಘಟನೆಯಲ್ಲಿ ಮೃತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. 4 ಸಜೀವ ದಹನಗೊಂಡಿದ್ರು ಅಗ್ನಿ ದುರಂತದಲ್ಲಿ. ಈಗ ಮತ್ತೊಬ್ಬ ವ್ಯಕ್ತಿಯ ಸಾವಾಗಿದೆ. ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ರಿಯಾನ್ ಪಾಷಾ ಮೃತಪಟ್ಟಿರೋದು. 15 ವರ್ಷದ ಯುವಕ, 15 ವರ್ಷದ ಬಾಲಕ ಸದ್ಯ ಮೃತಪಟ್ಟಿರೋದು.